ಕೇರಳ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. ಕೇರಳ ಅಸೆಂಬ್ಲಿ ರೆಸೊಲ್ಯೂಷನ್ ಯಾಕೆ ಪಾಸ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನಮ್ಮ ಸರ್ಕಾರದವರಿಗೆ ಏನು ನಮ್ಮ ಸರ್ಕಾರದಲ್ಲಿ ಶಕ್ತಿ ಇಲ್ವಾ, ನಮ್ಮ ಹತ್ರ ಮಾತಾಡಲಿಕ್ಕೆ ಆ ವಿಷಯವನ್ನು ತನಿಖೆ ಮಾಡುವಂಥ ಶಕ್ತಿ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾಡಿದರು. ಅದು ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಹ ಕ್ಲಾರಿಫಿಕೇಷನನ್ನು ನಾವು ಹೋಮ್ ಮಿನಿಸ್ಟರ್ ಹತ್ರ ಕೇಳ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಮೊನ್ನೆ ಸುನೀಲ್ ಕುಮಾರ್ ಮಾತಾಡಿದರು, ಹೇಳಿದರು ಅಲ್ ಜಜೀರಾದಲ್ಲಿ ಬಂದಿದೆ, BBC-ಯಲ್ಲಿ ಬಂದಿದೆ, ಪಾಕಿಸ್ತಾನದ ಕೆಲವು ನ್ಯೂಸ್ ಚಾನಲ್ಸಲ್ಲಿ ಬಂದಿದೆ. ಇದು ಯಾಕೆ ಈ ವಿಷಯ ಆ ಮಟ್ಟಕ್ಕೆ ಯಾಕೆ ಬರ್ತಾ ಉಂಟು? ಇಸ್ರೇಲ್ ಪಾಕಿಸ್ತಾನ ನ್ಯೂಸ್ ಚಾನಲ್ಸಲ್ಲಿ ಬಂದಿದೆ, ನಾನು ನಿಮ್ಗೆ ತೋರಿಸ್ತೇನೆ ಬೇಕಾದ್ರೆ. ಫಾರ್ ಆರ್ಗ್ಯುಮೆಂಟ್ ಪಾಯಿಂಟ್ ಇಲ್ಲ ಅಂದ್ರೆ ಉತ್ತರ ಕೊಡಿ. ಬಂದಿದೆ ಅದು, ಅಲ್ಲೊಂದು ಆರ್ಗ್ಯುಮೆಂಟ್ ಆಗಿದೆ. ಮೇಡಮ್ ಐ ಗಿವ್ ಯು ದ ಪ್ರೂಫ್. ಮೇಡಮ್ ನಾ ಪ್ರೂಫ್ ಕೊಡ್ತೇನೆ, ಸುಮ್ಮನೆ ಮಾತಾಡ್ತಿಲ್ಲ. ನೀವು ಮಾತಾಡಿ, ಕಂಟಿನ್ಯೂ ಎಲ್ಲಿಂದ ಬಂತು? ಪಾಕಿಸ್ತಾನ ನ್ಯೂಸ್ ಚಾನಲ್ ಬ್ಯಾನ್ ಆಗೈತೆ. ಉತ್ತರ ಕೊಡ್ತಾರಲ್ಲ ಮಂತ್ರಿಗಳು, ಉತ್ತರ ಕೊಡ್ತಾರೆ. ಉತ್ತರ ಕೊಡ್ತಾರೆ. ಪಾಕಿಸ್ತಾನ ಪಾಕಿಸ್ತಾನ ಯಾಕೆ ಉಳಿದುಕೊಳ್ತಿದ್ದೀರಿ? ನಾವೆಲ್ಲರೂ ಒಂದೇ ಸೈಡ್. ಆಯ್ತು, ಮುಗಿತಾ ಸರ್? ಈ ವಿಷಯ ಬಂದಾಗ ನಾವೆಲ್ಲರೂ ಒಂದೇ ಸೈಡ್. ನಾನು ಪಾಕಿಸ್ತಾನ ಅಂದ್ರುಗಳು ಏನು ಸಮಸ್ಯೆ? ಕಂಟಿನ್ಯೂ ಮಾಡಿ. ನಾನು ನಿಮಗೆ ಲಿಂಕ್ ಕೊಡ್ತೇನೆ. ನೀವು ಯಾಕೆ ಬಳಸ್ತೀರಿ? ಸಮಸ್ಯೆ ನೀವು ಯಾಕೆ? ಗೋಪಾಲ್ ನಾರಾಯಣ ಸ್ವಾಮಿ ಆಯ್ತಪ್ಪ, ಉತ್ತರ ಕೊಡ್ತಾಳೆ ಮಂತ್ರಿಗಳು. ಅಲ್ಲ ಸರ್, ಪಾಕಿಸ್ತಾನ ಬಗ್ಗೆ ಯಾಕೆ ಹೇಳ್ತೀರಿ ಸರ್? ಅಲ್ಲ ನಿಮ್ಗೇನು ಪ್ರಾಬ್ಲಮ್? ಗೋಪಾಲ್ ಕೃಷ್ಣ ಅವರ ಮಂತ್ರಿಗಳು ಉತ್ತರ ಆಯ್ತು, ಮಂತ್ರಿಗಳು ಪಾಕಿಸ್ತಾನ ಪಾಕಿಸ್ತಾನ ಏನು ಸಂಬಂಧ? ಚರ್ಚೆ ಮಾಡ್ತೀನಿ. ಈಗ ಪಾಕಿಸ್ತಾನ ನ್ಯೂಸ್ ಚಾನಲ್ ಇಲ್ಲ ಸರ್. ಅಧ್ಯಕ್ಷರೇ, ಪಾಕಿಸ್ತಾನ ಅಂತ ವಿರೋಧಿಯ ಸೈನಿಕರಿಗೆ ತಗೊಂಡಿದ್ದಾರೆ. ಚರ್ಚೆ ಮಾಡ್ತಾರೆ. ನಾನು ಹೇಳ್ತೇನೆ, ಪಾಕಿಸ್ತಾನ ಅಂತ ಮೆನ್ಷನ್ ಮಾಡಬಾರ್ದು ಅಧ್ಯಕ್ಷರೇ. ಈಗ ಏನಾಗಿದೆ ಅಂತ ನಾನೀಗ ಹೇಳಿದ್ದೇನೆ. ಒಂದು ಸೆಕೆಂಡ್ ರೆಡ್ಡಿ ಅವರು, ನಾನು ಯಾಕೆ ಹೇಳಿದ್ದೇನೆ, ಅಲ್ಲಿ ಕೂತು ಮಾತಾಡುವಾಗ ಇಲ್ಲಿ ಕೆಲವು ಕರೆಕ್ಟಾಗಿ ಕೇಳ್ತಾ ಇಲ್ಲ. ಇದರಲ್ಲಿ ಅದು ಏನೋ ಒಂದು ಎನಿಸಿಕೊಂಡದಕ್ಕೆ ಮಾತಾಡೋದು ಇಲ್ಲಿ ನನಗೇನು ಎನಿಸ್ತದೆ ಅಂತ ಹೇಳಿದರೆ, ನನಗೇನಿಸ್ತದೆ ನೀವು ಹೇಳಿದರೆ ಬೇರೆ ಬೇರೆ ಚಾನಲ್ ಬರುವಾಗ ಪಾಕಿಸ್ತಾನ ಟಿವಿ ಚಾನಲ್ ಕೂಡ ಬಂದಿದೆ ಅಂತ ಹೇಳಿ ಅಷ್ಟೇ. ಒಂದು ಸೆಕೆಂಡ್, ಇವರು ಅದಕ್ಕೇನು ಉತ್ತರ ಕೊಟ್ಟಿದ್ದಾರೆ, ನೀವು ತಪ್ಪಂತ ಹೇಳುವುದಲ್ಲ. ಇವರು ಹೇಳುವುದೇನಂತ ಹೇಳಿದರೆ, ಪಾಕಿಸ್ತಾನವು ಬದ್ಧ ವೈರಿಗಳು, ಅವರ ಮಾತು ಅಸೆಂಬ್ಲಿಯಲ್ಲಿ ಮಾತು ಯಾಕೆ ತೆಗಿಬೇಕಂತ ಇವರು ಹೇಳುವಂಥದ್ದು. ಅದನ್ನು ಕೇಳಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.